SIR ಆಕ್ಟಿವಿಟಿಯಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ವಿತೌಟ್ BLO ಸಿಗ್ನೇಚರ್ ದಿಸ್ ಫಾರ್ಮ್ ಹ್ಯಾಸ್ ನೋ ಮೀನಿಂಗ್. ಮೇಡಮ್, ಇದು ವೋಟರ್ ಐಡಿ ಫೋಟೋ ಕ್ಲಿಯರ್ ಇಲ್ಲ ಅಂದ್ರೆ ಸೊ ಅದು ಚೇಂಜ್ ಮಾಡ್ತೀರಾ? ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಯಾವುದೇ ಮತದಾರರು ತೊಂದರೆಗೆ ಒಳಗಾಗುವುದಿಲ್ಲ. ಇದೊಂದು ಅತ್ಯಂತ ಪಾರದರ್ಶಕ ಪ್ರಕ್ರಿಯೆಯಾಗಿದ್ದು ಆತಂಕ ಇಲ್ಲದೆ ಜನತೆ ಸ್ಪಂದಿಸಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿಗಳು ಆಗಿರುವ ಜಿಲ್ಲಾ ಚುನಾವಣಾ ಅಧಿಕಾರಿ RS ಸ್ನೇಹಲ್ ಹೇಳಿದರು. ಸೊ ತಾವು ತಮ್ಮದು ಪೋಲಿಂಗ್ ಸ್ಟೇಷನ್ ಯಾವ್ದಿದೆ ಅಲ್ಲ, ಸೊ ಅಲ್ಲಿ BLO ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಹೇಳ್ತಾರೆ ಎಲ್ಲಿ ಬಂದು ಕಲೆಕ್ಟ್ ಮಾಡಬಹುದು ಅಂತ. ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ಗಳನ್ನ ಪ್ರತಿಯೊಂದು ವಾರ್ಡ್ ಅಲ್ಲಿ ಮಾಡಿದ್ದೇವೆ. ಸೊ ತಾವು ತಮ್ಮ ಹತ್ತಿರದ ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೆ ಹೋಗಿ ಅಲ್ಲಿ ತಮ್ಮ BLO ನ ಸಂಪರ್ಕ ಮಾಡಿ ಫಾರ್ಮ್ಸ್ ಅನ್ನ ಕಲೆಕ್ಟ್ ಮಾಡಬೇಕು. SIR ಕುರಿತು ವ್ಯಾಪಕವಾಗಿರುವ ಸಾರ್ವಜನಿಕ ಆತಂಕ ಮತ್ತು ಅನುಮಾನಗಳ ಹಿನ್ನೆಲೆಯಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ಏರ್ಪಡಿಸಿದ್ದ ಫೋನ್ ಇನ್ನಲ್ಲಿ ಭಾಗಿಯಾಗಿ ಅವರು ಪ್ರತಿಯೊಂದು ಸಣ್ಣ ಅನುಮಾನವನ್ನು ಪರಿಹರಿಸಿದರು. ವೋಟಿಂಗ್ ಐಡಿ ಕಾರ್ಡ್ ಅವರು ಶಿಫ್ಟ್ ಮಾಡ್ಕೊಂಡಿರಲ್ಲ, ಸೊ ಅವರಿಗೆ ಕನ್ಫ್ಯೂಷನ್ ಬರ್ತಾ ಹೋಗುತ್ತೆ, ಈಗ ಎಲ್ಲಿ ಹೋಗಿ ಕಲೆಕ್ಟ್ ಮಾಡಬೇಕು ಫಾರ್ಮ್ ಅಂತ. ನೂರಾರು ಕರೆಗಳಿಗೆ ಉತ್ತರಿಸಿದ ಜಿಲ್ಲಾಧಿಕಾರಿಗಳು SIRನಿಂದ ಮತಪಟ್ಟಿಯಲ್ಲಿನ ಹೆಸರು ಕೈಬಿಟ್ಟು ಹೋಗಬಹುದು ಎನ್ನುವ ಆತಂಕ ಬಿಲ್ಕುಲ್ ಸರಿಯಲ್ಲ ಎಂದರು. ಈ ಫಾರ್ಮ್ ಕೊಟ್ಟ ಮೇಲೆ ಈ ಒಂದು QR ಕೋಡ್ ಇರುತ್ತೆ. ಸೊ ಕೊಟ್ಟ ತಕ್ಷಣ ನಾನು ನಿಮಗೆ ಕೊಟ್ಟ ಮೇಲೆ ನಾನು BLO ಯಾರು ಇರ್ತಾರೆ ಅದನ್ನ ಸ್ಕ್ಯಾನ್ ಮಾಡ್ಕೊಳ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡಿದೀನಿ ಅಂತ. ವಾಪಸ್ ಇಸ್ಕೊಂಡ್ಮೇಲೆ ಇಸ್ಕೊಂಡಿದ್ದೀನಿ ಅಂತ ಅವರು QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾರೆ. ವಿತೌಟ್ BLO ಸಿಗ್ನೇಚರ್ ದಿಸ್ ಫಾರ್ಮ್ ಹ್ಯಾಸ್ ನೋ ಮೀನಿಂಗ್. ಯಾವ ಹೆಸರು ಕೈಬಿಡುವುದಕ್ಕಾಗಲಿ ಯಾರನ್ನೇ ಗುರಿಯಾಗಿಸಿ ಮತಪಟ್ಟಿ ಪರಿಷ್ಕರಣೆ ಮಾಡುವುದಕ್ಕಾಗಲಿ SIR ನಡೆಯುತ್ತಿಲ್ಲ. ಇದೊಂದು ಕಾನೂನುಬದ್ಧ ಪ್ರಕ್ರಿಯೆ. 2002ರಲ್ಲಿ ನಡೆದ ನಂತರ ಆಗಿರಲಿಲ್ಲ ಅಷ್ಟೇ. ಈ ಸಹಜ ಪರಿಷ್ಕರಣೆಗೆ ಆತಂಕ ಪಡುವ ಯಾವುದೇ ಅವಶ್ಯಕತೆ ಇಲ್ಲ. ಮತದಾರರು ಅರ್ಜಿಗಳನ್ನು ತುಂಬಿ ಸಹಿ ಮಾಡಿಕೊಟ್ಟರಷ್ಟೇ ಸಾಕು. ತಿದ್ದುಪಡಿ ಘೋಷಣೆ ಇವಕ್ಕೆಲ್ಲ SIR ಮುಗಿದ ಮೇಲೆ ಅಕ್ಟೋಬರ್ 3ನೇ ತಾರೀಕಿನವರೆಗೆ ಅವಕಾಶ ಇದ್ದೇ ಇದೆ ಎಂದು ಹೇಳಿದರು. ನಮಸ್ಕಾರ. SIR ಪ್ರಕ್ರಿಯೆ ಒಂದು ಸಹಜ ಪ್ರಕ್ರಿಯೆ. ನಮ್ಮ ಎಲೆಕ್ಷನ್ ಕಮಿಷನ್ ಅವರ ನಿರ್ದೇಶನದ ಮೇರೆಗೆ ಪ್ರತಿ 5 ವರ್ಷಕ್ಕೆ ಒಮ್ಮೆ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯನ್ನು ಮಾಡಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಮತದಾರರು ಎನ್ಯುಮರೇಷನ್ ಫಾರ್ಮ್ ಅನ್ನು ತುಂಬಿ ನೀಡಿದಲ್ಲಿ ಅವರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಉಳಿಸಿಕೊಳ್ಳಲಾಗುತ್ತದೆ. ಯಾವುದೇ ವ್ಯಕ್ತಿಗಳು ಯಾವುದೇ ಆತಂಕಕ್ಕೆ ಒಳಗಾಗುವುದು ಬೇಡ. ಮತದಾರರು ಬರೀ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನು ಫಿಲ್ ಮಾಡಿಕೊಳ್ಬೇಕಾಗುತ್ತದೆ. ಅದರ ಜೊತೆಗೆ ತಮ್ಮ ಇತ್ತೀಚಿನ ಒಂದು ಭಾವಚಿತ್ರವನ್ನು ನೀಡಬೇಕಾಗುತ್ತದೆ. ಅದರ ಜೊತೆಗೆ ಯಾವುದೇ ಬೇರೆ ಡಾಕ್ಯುಮೆಂಟ್ಸ್ ಅನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ. ಎಲ್ಲ ಮತದಾರರು BLO ಹತ್ರದಿಂದ ಅವರ ಎನ್ಯುಮರೇಷನ್ ಫಾರ್ಮ್ ಅನ್ನು ಪಡೆದುಕೊಂಡು ಎನ್ಯುಮರೇಷನ್ ಫಾರ್ಮ್ ಅನ್ನು ಫಿಲ್ ಮಾಡಿ ಕೊಡಲು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಯಾವುದೇ ಬೇರೆ ತರಹದ ಆತಂಕ ಬೇಡ. ಯಾರದೇ ಹೆಸರನ್ನು ನಾವು ತೆಗೆದುಹಾಕುವುದಿಲ್ಲ. ಎಲ್ಲ ಅರ್ಹ ಮತದಾರರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ಜಿಲ್ಲಾ ಚುನಾವಣಾ ಶಾಖೆಯ ಮೇಲೆ ಇರುತ್ತದೆ. ಅನರ್ಹ ಮತದಾರರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗುವುದು. ಯಾವುದೇ ರೀತಿಯ ತಿದ್ದುಪಡಿ ಅವಶ್ಯಕತೆ ಇದ್ದಲ್ಲಿ ಅದನ್ನು ಕೂಡ ಈ ಒಂದು SIR ಪ್ರಕ್ರಿಯೆಯಲ್ಲಿ ಮಾಡಲಾಗುವುದು. ಧಾರವಾಡ ಜಿಲ್ಲೆಯ ಎಲ್ಲೆಡೆಯಿಂದ ಜನತೆ ತಮ್ಮ ಅನುಮಾನಗಳನ್ನು ಈ ಫೋನ್ನಲ್ಲಿ ಪರಿಹರಿಸಿಕೊಂಡರು. ಅನೇಕ ಅನಗತ್ಯ ಮತ್ತು ಆಧಾರವೇ ಇಲ್ಲದ ಅನುಮಾನಗಳಿಗೂ ಜಿಲ್ಲಾಧಿಕಾರಿಗಳು ಸಮಾಧಾನ ಒದಗಿಸಿದ್ದು ಗಮನಾರ್ಹ. SIR ಆರಂಭದ ದಿನವೇ ಪತ್ರಿಕೆ ಈ ವಿಷಯವಾಗಿ ಫೋನ್ ಇನ್ ಏರ್ಪಡಿಸಿದ್ದು ಹಾಗೂ ಬಿಡುವಿಲ್ಲದ ಒತ್ತಡದ ನಡುವೆಯೂ ಜಿಲ್ಲಾಧಿಕಾರಿಗಳು ಭಾಗವಹಿಸಿ ಉತ್ತರಿಸಿದ್ದು ವಿಶೇಷ. ನಮಸ್ಕಾರ. ಮೇಡಮ್, ಇದು ವೋಟರ್ ಐಡಿ ಫೋಟೋ ಕ್ಲಿಯರ್ ಇಲ್ಲ ಅಂದ್ರೆ ಸೊ ಅದು ಚೇಂಜ್ ಮಾಡ್ತೀರಾ? ಎಸ್, ತಾವು ಈಗ ಎನ್ಯುಮರೇಷನ್ ಫಾರ್ಮ್ ಏನು ನಮ್ಮ BLO ತಂದ್ಕೊಡ್ತಾರೆ, ತಾವು ಅದರ ಜೊತೆಗೆ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ದಯವಿಟ್ಟು ಕೊಡಿ. ಸೊ ಅದು ಅಪ್ಡೇಟ್ ಆಗುತ್ತೆ. ಓಕೆ ಮ್ಯಾಮ್. ಓಕೆ, ಲೋಕ ಶಿಕ್ಷಣ ಟ್ರಸ್ಟ್ನ ಧರ್ಮದರ್ಶಿ ಕೇಶವ್ ದೇಸಾಯಿ ಅವರು ಜಿಲ್ಲಾಧಿಕಾರಿಗಳನ್ನು ಸ್ವಾಗತಿಸಿ ಟ್ರಸ್ಟ್ ಪ್ರಕಟಣೆಗಳನ್ನು ನೀಡುವ ಮೂಲಕ ಗೌರವಿಸಿದರು. ಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸಂಪಾದಕರಾದ ಮೋಹನ್ ಹೆಗಡೆ ಅವರು ಕಾರ್ಯಕ್ರಮ ನಿರ್ವಹಿಸಿದರು.